ಉತ್ತರ ಕರ್ನಾಟಕದ ಹೆಮ್ಮೆ ಮತ್ತು ಉತ್ತರ ಕರ್ನಾಟಕದ ಶಕ್ತಿ ಸೌಧ ಉತ್ತರ ಕರ್ನಾಟಕ ಜನರ ಧ್ವನಿಯಾಗಿರಬೇಕು ಅಂತ ಬೆಳಗಾವಿಯಲ್ಲಿ ನಿರ್ವಹಣೆ ಮಾಡಿದಂತಹ ಈ ಕನ್ನಡ ಸೌಧ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಒಂಥರ ಸ್ಫಟಿಕದಿದ್ದಂತಹ ಸೌಧ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಯಾರೂ ಕೂಡ ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ನಿರ್ವಹಣೆ ಕುರಿತಂತೆ ಹಾಗಾದರೆ ಜಿಲ್ಲಾಧಿಕಾರಿಗಳು ಹೇಳಿದ್ದೇನು ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹಸಿರು ಬಣ್ಣಕ್ಕೆ ತಿರುಗಿದ ಬೆಳಗಾವಿ ಸೌಧ, ನಿರ್ವಹಣೆ ಕೊರತೆಯಿಂದ ಪಾಚಿಗಟ್ಟಿದ ಸೌಧ, ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿ. ಹೌದು, ಬೆಳಗಾವಿ ತಾಲೂಕಿನ ಹಲಗ ಬಸ್ತವಾಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ನಡ ವಿಧಾನಸೌಧವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಹೀಗಾಗಿ ಸಹಜ ಸೌಂದರ್ಯವನ್ನ ಉತ್ತರ ಕರ್ನಾಟಕದ ಶಕ್ತಿ ಸೌಧ ಕಳೆದುಕೊಳ್ತಾ ಎಂಬ ಅನುಮಾನ ಮೂಡಿದೆ. ನಿರ್ವಹಣೆ ಇಲ್ಲದೆ ಸುವರ್ಣಸೌಧದ ಕಟ್ಟಡದ ಹೊರಭಾಗದಲ್ಲಿ ಕಂದು ಮಿಶ್ರಿತ ಹಸಿರು ಪಾಚಿಗಟ್ಟಿದೆ. ಮತ್ತೊಂದು ಕಡೆ ಹಸಿರು ಬಣ್ಣಕ್ಕೆ ತಿರುಗಿದ್ರೂ ಸುವರ್ಣಸೌಧ ನಿರ್ವಹಣೆಯನ್ನೇ ಬೆಳಗಾವಿ ಜಿಲ್ಲಾಡಳಿತ ಮಾಡಿಲ್ಲ. ಹಾಗಾಗಿ ಶ್ವೇತವರ್ಣದಲ್ಲಿ ಕಂಗೊಳಿಸುವ ಬೆಳಗಾವಿ ಕನ್ನಡ ಸೌಧ ಸತತ ಮಳೆಯಿಂದಾಗಿ ಕಂಬಗಳು, ಚಾವಣಿ, ಹೊರಗಿನ ಗೋಡೆಗಳು ಹಸಿರು ಬಣ್ಣಕ್ಕೆ ತಿರುಗಿದೆ. ಸೌಧದ ಸದ್ಯದ ಸ್ಥಿತಿಗತಿ ನೋಡಿದ ಸ್ಥಳೀಯರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ನೀಗಿ ಕೆಂಡುವಾಗಿದ್ದಾರೆ. ಬೆಳಗಾವಿ ವಿಧಾನಸೌಧ ಕಟ್ಟಿ 12 ವರ್ಷ ಆಯ್ತು. ವರ್ಷಕ್ಕೊಮ್ಮೆ ಬರ್ತೀರಿ, ಅಧಿವೇಶನ ಮಾಡ್ತೀರಿ. ಅಧಿವೇಶನ ಮಾಡಿದ್ರು ಅದನ್ನೇನು ಸ್ವಚ್ಛ ಮಾಡಿ ಹೋಗಂಗಿಲ್ಲ. ಇನ್ನು ಹೊಲಸ ಮಾಡಿ ಹೋಗ್ತಾರೆ. ಎಲ್ಲರೂ ಕೂಡ್ತಾರೆ, ಸ್ವಚ್ಛ ಮಾಡಕ್ಕೆ ಬರೋದಿಲ್ಲ. ವರ್ಷಕ್ಕೆ 2 ಕೋಟಿ ರೂಪಾಯಿ ಅನುದಾನ ಅದಕ್ಕೆ ಸ್ವಚ್ಛಗೊಳಿಸಕ್ಕೆ ಬರ್ತೈತೆ ಸರ್ಕಾರದಿಂದ ಅನ್ನೋ ಮಾತು ಕೇಳಿ ಬಂದಿತ್ತು. ಆದ್ರೆ ಹಣನೂ ಬಂದಿಲ್ಲ ಅಂತ ಮತ್ತು ಅದನ್ನು ಒಟ್ಟ ಸ್ವಚ್ಛ ಮಾಡಿಲ್ಲ. ಅಧಿವೇಶನ ಗಟ್ಟ ಬರ್ತೀರಿ, ಆ ಗಟ್ಟ ಒಳಗಿಂದ ಅಟ್ಟ ಸ್ವಚ್ಛ ಮಾಡ್ತೀರಿ. ಆ ಹೊರಗಿಂದ ಕಪ್ಪಿ ಮಾಸ್ ಕಟ್ಟಿದ್ದು ಕರ್ಗ ಆದದ್ದು ಅದನ್ನ ಯಾರು ನೋಡೋರು, ಅದನ್ನ ಯಾರು ತೊಳೆಯವ್ರ? ದಯವಿಟ್ಟು ಆ ವಿಧಾನಸೌಧವನ್ನು ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡಿ ಅದನ್ನೊಂದು ಅದೇನು ಕರ್ಗಾಗೈತಿ, ಅದೇನು ಕಪ್ಪಿ ಮಾಸ್ ಗಟ್ಟಿ ಹಚ್ಚಗಾಗೈತಿ ಅದನ್ನೆಲ್ಲನೂ ತೊಳೆದ ಸ್ವಚ್ಛಗೊಳಿಸಿ ನಮ್ಮ ವಿಧಾನಸೌಧಕ್ಕೆ ಒಂದು ಕಳಿಯನ್ನು ಕೊಡ್ಬೇಕಂತೇಳಿ ನಾ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೆ. ಪ್ರತಿ ವರ್ಷ ಕನ್ನಡ ಸೌಧ ನಿರ್ವಹಣೆಗೆ 2.5 ಕೋಟಿಗೂ ಅಧಿಕ ಅನುದಾನ ಮೀಸಲಿಡಲಾಗಿದೆ. ಇತ್ತ ಕೋಟ್ಯಾಂತರ ಹಣ ವ್ಯಯಿಸಿದ್ರೂ ಕನ್ನಡ ಸೌಧ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ ಪಕ್ಷ ಸ್ವಚ್ಛಗೊಳಿಸುವ ಗೋಜಿಗೂ ಅಧಿಕಾರಿಗಳು ಹೋಗಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಮಾತ್ರ ಕನ್ನಡ ಸೌಧ ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಕನ್ನಡ ಸೌಧ ಸೂಕ್ತ ನಿರ್ವಹಣೆ ಮಾಡ್ಲಿ ಎಂದು ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಡಿಸಿ ಮೊಹಮ್ಮದ್ ರೋಷನ್ ಅವರನ್ನ ಕೇಳಿದ್ರೆ, ಹಿಂದಿನ ವರ್ಷ ಟೆಂಡರ್ ಕರೆದಿದ್ದು ತಡವಾಗಿದ್ದಕ್ಕೆ ನಿರ್ವಹಣೆ ಆಗಿಲ್ಲ. ಮಳೆ ಕಡಿಮೆ ಆದ್ಮೇಲೆ ನಿರ್ವಹಣೆ ಮಾಡ್ತೀವಿ, ಹಣಕ್ಕೆ ತೊಂದರೆ ಇಲ್ಲ. ಮಳೆ ಕಡಿಮೆ ಆದ್ಮೇಲೆ ನಿರ್ವಹಣೆಯನ್ನ ಮಾಡ್ತೀವಿ ಎಂದಿದ್ದಾರೆ. ನಾನು ಆಲ್ರೆಡಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೀನಿ. ಹಿಂದಿನ ವರ್ಷ ಸ್ವಲ್ಪ ಟೆಂಡರ್ ಲೇಟ್ ಆಯಿತು. ಬಟ್ ಟೆಂಡರ್ ಕರೆದಿದ ನಂತರ ಆ ಟೆಂಡರ್ ಲೈಫ್ ಮುಂದಿನ ವರ್ಷ ಜಾನ್ವರಿ ತನಕ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಏನು ಕೆಲಸ ನಾವು ಮಾಡಬೇಕು, ಪೂರ್ವ ಸಿದ್ಧತೆಗಳು ಮೇಂಟೈನ್ ಮಾಡಲಿಕ್ಕೆ ಫಾರ್ ದಿ ಸೇಕ್ ಆಫ್ ದಿ ವಿಂಟರ್ ಸೆಷನ್, ಸೊ ಅದರಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಸೊ ಈಗ ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಸೊ ದುಡ್ಡು ಕೊರತೆ ಇಲ್ಲ ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೆಂಡರ್ ಆಲ್ರೆಡಿ ನೀಡಲಾಗಿದೆ. ಅದರಂತೆ ನಾವು ಏನು ಕೆಲಸ ಮಾಡಬೇಕೋ ವಿತ್ ಕಾನ್ಫಿಡೆನ್ಸ್ ನಾವು ಮಾಡ್ತೀವಿ. ಒಟ್ಟಾರೆ ಉತ್ತರ ಕರ್ನಾಟಕದ ಜನರ ಧ್ವನಿಯಾಗಬೇಕಿದ್ದ ಬೆಳಗಾವಿ ಕನ್ನಡ ಸೌಧ ಇದೀಗ ಸೂಕ್ತ ನಿರ್ವಹಣೆ ಇಲ್ಲದೆ ಹಸಿರು ಪಾಚಿಗಟ್ಟಿದ್ದು, ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಮಳೆಗಾಲ ಮುಗಿಯುತ್ತಿದ್ದಂತೆ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ಲಿ, ಜೊತೆಗೆ ಸರ್ಕಾರ ಕೂಡ ಇತ್ತ ಗಮನ ಹರಿಸಲಿ. ಸುನಿಲ್ ಜೊತೆ ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.